ಇಂದು ದೆಹಲಿಯ ಅಂಗಳದಲ್ಲೇ ಸಚಿವರ ಲಿಸ್ಟ್ ಫೈನಲ್ ಮಾಡಲಾಗುತ್ತಿದ್ದು ದೆಹಲಿಯತ್ತ ಮುಖ ಮಾಡಿದ್ದಾರೆ ಸಚಿವಾಕಾಂಕ್ಷಿಗಳು. ದೆಹಲಿಯ ಅಂಗಳದಲ್ಲಿ ಸಚಿವರ ಲಿಸ್ಟ್ ಫೈನಲ್ ಆಗಲಿದೆ ಇವತ್ತು. ಹಾಗಾಗಿ ಸಚಿವಾಕಾಂಕ್ಷಿಗಳು ದೆಹಲಿಯತ್ತ ಮುಖ ಮಾಡಿದ್ದಾರೆ. ಡಿಕೆ ಸಂಪುಟದಲ್ಲಿ ಸಚಿವ ಸ್ಥಾನ ಪಡೆಯುವುದಕ್ಕೆ ಕಸರತ್ತು ನಡೆಸುತ್ತಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್, ಬಿಆರ್ ಪಾಟೀಲ್ ಕೂಡ ದೆಹಲಿಗೆ ಹೋಗಿದ್ದಾರೆ. ಇವತ್ತು ದೆಹಲಿಯ ಅಂಗಳದಲ್ಲೇ ಸಚಿವರ ಲಿಸ್ಟ್ ಫೈನಲ್ ಆಗಲಿದೆ. ಶಾಸಕ ಪ್ರದೀಪ್ ಈಶ್ವರ್ ಇದೇ ಮೊದಲ ಬಾರಿಗೆ ಎಂಎಲ್ಎ ಆಗಿದ್ದಾರೆ. ಆದರೂ ಕೂಡ ತಮಗೆ ಸಚಿವ ಸ್ಥಾನ ಸಿಗಬಹುದು ಅನ್ನುವಂಥ ನಿರೀಕ್ಷೆಯೊಂದಿಗೆ ದೆಹಲಿಗೆ ತೆರಳಿದ್ದಾರೆ. ಸಾಮಾನ್ಯವಾಗಿ 6-7 ಬಾರಿ ಎಂಎಲ್ಎ ಆದಂಥವ್ರಿಗೇನೆ ಇನ್ನೂ ಸಚಿವ ಸ್ಥಾನ ಸಿಕ್ಕಿಲ್ಲ. ಇನ್ನು ಮೊದಲ ಬಾರಿ ಎಂಎಲ್ಎ ಆದಂಥವರಿಗೆ ಸಚಿವ ಸ್ಥಾನ ಸಿಗುತ್ತಾ? ಮೊದಲ ಬಾರಿ ಎಂಎಲ್ಎ ಆದಂಥವರಿಗೆ ಸಚಿವ ಸ್ಥಾನವನ್ನು ಕನಸು ಮನಸ್ಸಲ್ಲೂ ಕೂಡ ಸಚಿವ ಸ್ಥಾನ ಸಿಗುತ್ತೆ ಅಂತ ಅಂದ್ಕೊಳ್ಬೇಕಾಗಿಲ್ಲ. ಯಾಕಂದರೆ ಸ್ಪಷ್ಟವಾಗಿ ಹೈಕಮಾಂಡ್ ಕೂಡ ಹೇಳುತ್ತೆ, ಹಿರಿಯರಿದ್ದಾರೆ, 6-7 ಬಾರಿ ಗೆದ್ದಂಥವರಿದ್ದಾರೆ. ಸೊ ಅಂಥವರಿಗೆ ಮತ್ತು ಹೊಸ ಮುಖಗಳಿಗೆ ಆದ್ಯತೆ ಕೊಡಬೇಕು ಅನ್ನುವಂಥ ಒಂದು ಇರಾದೆಯನ್ನು ಇಟ್ಕೊಂಡಿರುವಂಥದ್ದು ಹೈಕಮಾಂಡ್. ಮತ್ತು ಡಿ ಕೆ ಸಂಪುಟದಲ್ಲಿ ಯಾರಿಗೆಲ್ಲ ಸ್ಥಾನ ಸಿಗಬಹುದು ಅಂತ ನೋಡ್ತಾ ಹೋದರೆ ಸೊ ಇದು ಕುತೂಹಲ ಇದೆ. ಪ್ರದೀಪ್ ಈಶ್ವರ್ ಅಂತಹ ಯುವ ಶಾಸಕರಿಗೆ ಸಿಗುತ್ತಾ ಸಚಿವ ಸ್ಥಾನ ಅನ್ನುವಂಥ ಕುತೂಹಲ ಇದೆ. ಈಗ ಸಿದ್ದರಾಮಯ್ಯನವರ ಬಳಿ ಒಂದು ಪಟ್ಟಿ ಇದೆ, ಇನ್ನು ಡಿ ಕೆ ಶಿ ಬಳಿ ಒಂದು ಪಟ್ಟಿ ಇದೆ. ಆ ಪಟ್ಟಿಯಲ್ಲಿರುವಂಥವರಲ್ಲಿ ಯಾರಿಗೆಲ್ಲ ಅವಕಾಶ ಸಿಗಬಹುದು? ಈಗಾಗಲೇ ಪ್ರದೀಪ್ ಈಶ್ವರ್, ಬಿ ಆರ್ ಪಾಟೀಲ್ ಇಬ್ಬರು ಕೂಡ ದೆಹಲಿಗೆ ಹೋಗಿದ್ದಾರೆ. ಸಚಿವ ಸ್ಥಾನಾಕಾಂಕ್ಷಿಗಳಲ್ಲಿ ಇವರಿಬ್ಬರು ಕೂಡ ಆಕಾಂಕ್ಷಿಗಳೇ ದೆಹಲಿಗೆ ತೆರಳಿದ್ದಾರೆ. ಸೊ ಅಲ್ಲಿ ವರಿಷ್ಠರನ್ನ ಹೇಗಾದರೂ ಮಾಡಿ ಸಾಧ್ಯವಾದರೆ ಭೇಟಿಯಾಗಬೇಕು. ಇಲ್ಲ ಅಂತಂದರೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಸಚಿವ ಸ್ಥಾನಕ್ಕೆ ಲಾಬಿಯನ್ನು ನಡೆಸುವ ಸಾಧ್ಯತೆಗಳು ಇದೆ. ಹಾಗಾಗಿಯೇ ಪ್ರದೀಪ್ ಈಶ್ವರ್, ಬಿ ಆರ್ ಪಾಟೀಲ್ ಇಬ್ಬರು ಕೂಡ ದೆಹಲಿಗೆ ತೆರಳಿದ್ದಾರೆ. ದೆಹಲಿಯತ್ತ ಮುಖ ಮಾಡಿರುವಂಥದ್ದು ಸಚಿವ ಸ್ಥಾನಾಕಾಂಕ್ಷಿಗಳು. ಅದರ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಅದುವೇ ಅಂತಿಮ ಆಗಿರುತ್ತೆ. 3ನೇ ತಾರೀಕು ಅದು ಬುಧವಾರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪಟ್ಟಾಭಿಷೇಕ ನಡೆಯುತ್ತೆ. ಅವರ ಜೊತೆಗೆ 9 ಮಂದಿ ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಇದೇ ಕಾರಣಕ್ಕೆ ಮೊದಲ ಹಂತದಲ್ಲಿ ನಡೆಯುವಂಥ ಸಚಿವ ಸ್ಥಾನದ ಪ್ರಕ್ರಿಯೆ ತಮಗೂ ಕೂಡ ಸಿಗಬೇಕು ಅನ್ನುವಂಥ ಕಾರಣಕ್ಕೆ ಸಚಿವ ಸ್ಥಾನ ಸಿಗಬೇಕು ಅಂತ ಸಚಿವಾಕಾಂಕ್ಷಿಗಳು ದೌಡಾಯಿಸಿದ್ದಾರೆ. ದೆಹಲಿಯ ಅಂಗಳದಲ್ಲೇ ಸಚಿವರ ಲಿಸ್ಟ್ ಫೈನಲ್ ಆಗುತ್ತೆ. ಹಾಗಾಗಿ ಯಾರ್ಯಾರ ಹೆಸರು ಫೈನಲ್ ಆಗುತ್ತೆ ಅನ್ನುವಂಥದ್ದು ಕಾದು ನೋಡಬೇಕು.